ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ ಅಭಿವೃದ್ಧಿಗಾಗಿ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಜಿಲ್ಲಾಡಳಿತ ವಿಫಲವಾಗಿದ್ದು, ಇದರಿಂದ ರಾಜ್ಯ ಸರ್ಕಾರ ತಲೆ ತಗ್ಗಿಸುವಂತಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ಹೆಣ್ಣೂರು ಶ್ರೀನಿವಾಸ್ ಅವರು ಬೇಸರ ವ್ಯಕ್ತಪಡಿಸಿದರು. ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ನೈಜ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಅನ್ಯಾಯವಾಗುತ್ತಿದೆ. ಆದರೆ ಈ ಬಗ್ಗೆ ಜಿಲ್ಲಾಡಳಿತವು ಗಮನ ಹರಿಸುತ್ತಿಲ್ಲ. ಜಿಲ್ಲಾಡಳಿತದಿಂದ ಮೀನುಗಾರ ಮೊಗೇರರಿಗೆ ಪರಿಶಿಷ್ಟ ಜಾತಿಯ ಪ್ರಮಾಣ ಪತ್ರ ನೀಡುವುದನ್ನು ನಿಲ್ಲಿಸಬೇಕು. ಇಂತಹ ಪ್ರಕರಣಗಳಿಂದ ಜಿಲ್ಲೆಯ ನೈಜ ಪರಿಶಿಷ್ಟರು ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ದಾರೆ ಎಂದರು. ಇಲ್ಲಿನ ವೈದ್ಯಕೀಯ ಕಾಲೇಜಿನಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳ ಹಂಚಿಕೆಯಲ್ಲಿ ವಂಚನೆಯಾಗಿದೆ. 2023-24ರಲ್ಲಿ ಹೊರಡಿಸಿದ ಪ್ರಕಟಣೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಅಭ್ಯರ್ಥಿಗಳಿಗೆ ನೀಡುವ ಬ್ಯಾಕ್ಲಾಗ್ ಹುದ್ದೆಗಳನ್ನು ತೋರಿಸಿಲ್ಲ. ಹೀಗಾಗಿ ಈ ಅಧಿಸೂಚನೆಯನ್ನ ರದ್ದುಗೊಳಿಸಬೇಕು. ಜಿಲ್ಲಾಧಿಕಾರಿಯು ಸಿಂಧುತ್ವ ಪ್ರಮಾಣ ಪತ್ರ ನೀಡುವಲ್ಲಿ ವಿನಾಕಾರಣ ವಿಳಂಬ ಮಾಡುತ್ತಿದ್ದಾರೆ. ಇದರಿಂದ ಅಭ್ಯರ್ಥಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಎಲ್ಲಾ ವಿಷಯಗಳ ಬಗ್ಗೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಜಿಲ್ಲಾಡಳಿತವನ್ನು ಎಚ್ಚರಿಸಬೇಕು ಎಂದರು. ಈ ಎಸ್ಸಿ ಸಮುದಾಯದವರಿಗೆ, ಎಸ್ಟಿ ಸಮುದಾಯದವರಿಗೆ ಅವರು ಕೂಡಲೇ ಸಿಂಧುತ್ವ ಪ್ರಮಾಣವನ್ನು ಕೊಡ್ತಕ್ಕಂಥ ಕೆಲಸ ಜಿಲ್ಲಾಡಳಿತ ಮಾಡಬೇಕು. ಈ ಸಂದರ್ಭದಲ್ಲಿ ಒತ್ತಾಯವಿದೆ. ಮತ್ತು ಅದ್ರ ಜೊತೆಯಲ್ಲಿ ಇವಾಗ ಮೊಗೇರ ಅಂತ ಹೇಳಿದ್ರೆ ಮೀನುಗಾರರು, ಮೊಗೇರ ಅಂತ ಹೇಳಿದ್ರೆ ನಿಜವಾದಂಥವರು ಅಸ್ಪೃಶ್ಯ ಜಾತಿ. ಈ ಮೊಗೇರ ಅಂತಕ್ಕಂಥ ಅಸ್ಪೃಶ್ಯ ಜಾತಿಗಳ ಅಥವಾ ಪರಿಶಿಷ್ಟ ಜಾತಿಯ ಮೀಸಲಾತಿಯನ್ನು ಗಮನಿಸ್ತಕ್ಕಂಥವನ್ನ ಅದರ 20 ವರ್ಷದಿಂದ ಈ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಅದನ್ನು ತಡೆಗಟ್ಟುವಂತೆ ಈಗಾಗಲೇ ನಾವು ಸರ್ಕಾರಕ್ಕೆ ನಾವು ಒತ್ತಡ ತಂದಿದ್ದೇವೆ. ಆ ಪ್ರಯತ್ನ ನಡೀತಾ ಇದೆ. ಅದು ಮಗೇನ ಬಿಟ್ಟು ಅಂತಕ್ಕಂಥದ್ದು ಮುಂದೆ ತಿಳಿಸುವಂತೇಳಿ ಅದನ್ನು ಕೂಡ ಹೇಳ್ತಾ ಇವತ್ತು ದೌರ್ಜನ್ಯ ಪ್ರಕರಣ ನಡೆದಾಗ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜನಾಂಗದ ಮೇಲೆ ದೌರ್ಜನ್ಯ ಪ್ರಕರಣ ನಡೆದಾಗ ಆ ದೌರ್ಜನ್ಯ ಪ್ರಕರಣಗಳಲ್ಲಿ ಏನು ಅಟಸಿಟಿ ಕಾಯ್ದೆಯಲ್ಲಿ 7 ದಿನಗಳ ಒಳಗಡೆ ಒಂದು ಪರಿಹಾರ ಕೊಡಬೇಕಂತ ಒಂದು ಗೈಡೆನ್ಸ್ ಇದೆ. ಆ ಗೈಡೆನ್ಸ್ ಸರಿಯಾಗಿ ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ. ತಿಂಗಳಾದ ಪರಿಹಾರ ಕೊಡ್ತಾ ಇಲ್ಲ. ಇದು ಖಂಡಿತವಾಗ್ಲೂ ಇದು ರಾಜ್ಯ ಸರ್ಕಾರಕ್ಕೆ ಒಂದು ಕಪ್ಪು ಚುಕ್ಕೆ. ದಯಮಾಡಿ ಜಿಲ್ಲಾಡಳಿತರು ಏನಿದೆ ಕೂಡಲೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗ ಏನು ಇದು ದೌರ್ಜನ್ಯ ಪ್ರಕರಣದಲ್ಲಿ ಅವ್ರಿಗೇನು ಪರಿಹಾರ ಕೊಡಬೇಕು, ಕೂಡಲೇ ಪರಿಹಾರ ಕೊಟ್ಟಾಗ ಕೆಲಸ ಆಗಬೇಕು. ಈ ಪರಿಹಾರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವ್ರು ಹೆಂಗೆ ಜೀವನ ಮಾಡ್ಬೋದು? ಅವರು ಒಂದೇ ಕಾರಣ ದೌರ್ಜನ್ಯ ನಡೆದಿದೆ. ಜಾತಿ ಕಾರಣದಿಂದ ದೌರ್ಜನ್ಯ ನಡೆದಿಲ್ಲ, ಬೇರೆ ಏನು ಕಾರಣ ಇಲ್ಲ. ಹಾಗಾಗಿ ಈ ದೌರ್ಜನ್ಯ ಪ್ರಕರಣ ಬಹಳಷ್ಟು ಪೆಂಡಿಂಗ್ ಇದೆ. ಅದನ್ನು ಕೂಡ ಪರಿಹಾರ ಕೊಟ್ಟಾಗ ಕೆಲಸ ಮಾಡಬೇಕು. ಮತ್ತೆ ನಮ್ಮ ಮೆಡಿಕಲ್ ಕಾಲೇಜಲ್ಲಿ ವ್ಯಾಕ್ಲೆಟ್ಸ್ ಇದ್ದು ಇನ್ನು ಉದ್ಯೋಗ ಇದರಲ್ಲಿ ವ್ಯಾಕ್ಲೆಟ್ ತುಂಬಿಸ್ಬೇಕಾಗಿತ್ತು. 2023-24 ಮಾಡಿದಾಗ 23-24ರಲ್ಲಿ ಬ್ಯಾಕ್ಲೆಟ್ನ ಅವರು ಘೋಷಣೆ ಮಾಡಿದ್ದಾರೆ. ಬ್ಯಾಕ್ಲೆಟ್ ಕರೆದೇ ಇರೋದ್ರಿಂದ ಅಭಿವೃದ್ಧಿ ಬ್ಯಾಕ್ಲೆಟ್ ನಮಗೆ. ರಾಜ್ಯ ಸಂಘಟನಾ ಸಂಚಾಲಕರಾದ ಮರೀಶ್ ನಾಗಣ್ಣ, ಸಮಿತಿಯ ಜಿಲ್ಲಾ ಘಟಕದ ಅಧ್ಯಕ್ಷರಾದ ದೀಪಕ್ ಕುಡಾಳ್ಕರ್, ತುಳಸಿದಾಸ್ ಪಾವಸ್ಕರ್, ವಕೀಲ ರವೀಂದ್ರ ಮಾತನಾಡಿದರು. ಸಮಿತಿಯ ಜಿಲ್ಲಾ ಘಟಕದ ಸದಸ್ಯರು ಇದ್ದರು. ಕೆನರಾ ಪ್ರೆಸ್ ನ್ಯೂಸ್, ಕಾರವಾರ.